ಹಲೋ ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ MK ಪಯಣಿಗ. ಸೊ ಇವತ್ತು ನಾವು ಮಲ್ಪೆ ಬೀಚ್ ಅಲ್ಲಿ ಇದೀವಿ. ಸೊ ಹೋಟೆಲ್ ಅಂತಂದ್ರೆ ನಾವು ಸ್ಟೇ ಮಾಡಿದ್ದು ಜಸ್ಟ್ ಹಿಂಗೆ ಒಂದು ರೋಡ್ ಕ್ರಾಸ್ ಮಾಡಿದ್ರೆ ಬೀಚ್. ನೀವು ಫೋಟೋ ಶೂಟ್ ಮಾಡೋಣ ಅಂತ ಏನೋ ಸರ್ಕಸ್ ಮಾಡ್ದ, ಸುಮ್ಮನೆ ಆಚೆನೆ ಇಟ್ಬಿಟ್ಟು ತೆಗ್ದಿದ್ರೆ ಆಗ್ತಿತ್ತು. ಒಂದು ಸ್ವಲ್ಪ ಹೊತ್ತು ಒಂದಷ್ಟು ಫೋಟೋಸ್ ತಗೊಂಡ್ವಿ. ಒಂದು ಫಿಶಿಂಗ್ ಬೋಟ್ಸು. ಸೊ ರೈಟ್ ಸೈಡ್ ಕಟ್ ಮಾಡಿದ್ರೆ ಬೀಚ್. ಈ ಸೌಂಡ್ನ ಫೀಲ್ ಮಾಡ್ತಾನೆ ಇರುತ್ತೆ. ಹಲೋ ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ MK ಪಯಣಿಗ. ಸೊ ನಾವಿವತ್ತು ಶುಭೋದಯ, ಫಸ್ಟ್ ಶುಭೋದಯ ಎಲ್ರಿಗೂ, ನಮ್ಮ ಮೂರ್ತಿ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ. ಸೊ ಇವತ್ತು ನಾವು ಮಲ್ಪೆ ಬೀಚ್ ಅಲ್ಲಿ ಇದೀವಿ. ಸೊ ನೋಡ್ಕೋಬಹುದು ರೂಮ್ಸ್ ಅಲ್ಲೆಲ್ಲ. ಮೂರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅವರು ಸ್ವಲ್ಪ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸೊ ಅದನ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ನಮ್ಮ ಮಂಗಳೂರಿಂದ ನಮ್ದು ಮೇನ್ ಇಂಟೆನ್ಷನ್ ಬಂದ್ಬಿಟ್ಟು ಮಂಗಳೂರಿಂದ ಕಾರವಾರ ಹೊಡೆಯೋದು, ಕರಾವಳಿ ಕರ್ನಾಟಕ ಅಂತ ರೈಡ್ ಮಾಡ್ತಾ ಇರೋದು. ಸೊ ಅದನ್ನ ನಾವು 300 ಸಮಥಿಂಗ್ ಕಿಲೋಮೀಟರ್ಸ್ ಇದೆ. ಅದನ್ನ ನಾವು ಕರಾವಳಿ ಅಂದ್ರೆ ನಮ್ಮ ಸಮುದ್ರದ ತೀರದಲ್ಲಿ ಒಂದು ರೈಡ್ ಮಾಡುವಂತಹ ಒಂದು ಇದಾಗಿದೆ, ಇಂಟೆನ್ಷನ್ ಆಗಿದೆ ಸ್ನೇಹಿತರೆ. ಡೇ 1 ಅಲ್ಲಿ ನಾವು ಮುಗಿಸಿದೆ ಅಂತ ಹೇಳಿದ್ರೆ ಮಂಗಳೂರಲ್ಲಿ ಕೊರಗಜ್ಜ ಪ್ಲೇಸ್ ನ, ಅದಾದ್ಮೇಲೆ ಪಬ್ಬಾಸ್ ಅಂತ ಒಂದು ಫೇಮಸ್ ಐಸ್ ಕ್ರೀಮ್ ಪಾರ್ಲರ್ ನ ಮುಗಿಸಿದ್ವು. ಅದಾದ್ಮೇಲೆ ಒಂದು ಇಡನ್ ಜೆಮ್ ಏನಂತಾರೆ ಸಮುದ್ರದ ಒಂದು ತೀರವನ್ನು ಮುಗಿಸಿದ್ವು. ಸೊ ಅದಾದ್ಮೇಲೆ ಮಲ್ಪೆಲಿ ಬಂದು ಸ್ಟೇ ಮಾಡೋದು, ಬೀಚ್ ಅಲ್ಲಿ ಆಟಾಡೋದು ಡೇ 1 ಅಲ್ಲಿ. ಸೊ ಅದಾದ್ಮೇಲೆ ರೂಮ್ ನೋಡ್ಕೋಬಹುದು ಸ್ನೇಹಿತರೆ. ಈ ಒಂದು ರೂಮ್ ನ ಕಾಸ್ಟ್ ಇದು ಬಂದ್ಬಿಟ್ಟು ಮಲ್ಪೆ ಸೆರೆನೆ ಅಂತ, ಮಲ್ಪೆ ಸೊ ಬೀಚ್ ಪಕ್ಕದಲ್ಲೇ ಇರುವಂತ ಒಂದು ಹೋಮ್ ಸ್ಟೇ ಅಂತಾನೆ ಹೇಳ್ಬೋದು. ನೋಡಿ ಡ್ರೋನ್ ಶಾಟ್ ಹಾಕಿದ್ರಾ? ಡ್ರೋನ್ ಶಾಟ್ ನ ಹಾಕ್ತಿವಿ. 24 hours ಆಟೋ ಇರುತ್ತೆ. ರೂಮ್ಸ್ ನೋಡ್ಕೊಳ್ಳಿ, ಆಲ್ ನಮ್ಗೊಂಥರ ಆಲ್ ತರ ಮಾಡ್ಕೊಂಡಿದೀವಿ. ಸೊ ಇದು ನಮಗೆ ಬೆಸ್ಟ್, ಯಾಕಂದ್ರೆ ನಾವು 7 ಮೆಂಬರ್ಸ್ ಇರೋದ್ರಿಂದ ಇದು ನಮಗೆ ಬೆಸ್ಟ್ ಆಗುತ್ತೆ. ಆಮೇಲೆ ನಮಗೆ ಎಕ್ಸ್ಟ್ರಾ ಬೆಡ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದರ ಕಾಸ್ಟ್ ಬಂದ್ಬಿಟ್ಟು ನಮಗೆ ನಾವು ಬಾರ್ಗಿನ್ ಮಾಡೋದು 7,000 rupees ಎಲ್ಲ ಹೇಳಿದ್ರು. ಅದಾದ್ಮೇಲೆ ನಾವು 5,000 ಸೊ ಬಂದು ಮಲ್ಪೆ ಸೆರೆನೆ ವಿಸಿಟ್ ಮಾಡಿದ್ರು, ಬಾರ್ಗಿಂಗ್ ಮಾಡೋರು ಮಾಡ್ಬೋದು. ಹೇಳಿ ಏನ್ ಹೇಳಕ್ ಇಷ್ಟಪಡ್ತೀರಿ? ನಿನ್ನೆಯಿಂದ ಇವತ್ತಿನವರೆಗೂ ಹೇಳಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ, ಇವಾಗ ನನ್ನ ತುಂಬಾ ದಿನಗಳ ನಾನು ಹೇಳ್ತಾ ಇದ್ದಾರೆ ಅಪ್ಪೂರು ಪೂಜೆ ಎಲ್ಲ ಬಿಟ್ಬಿಟ್ಟು ಬಂದವ್ರೆ ಈ ಟ್ರಿಪ್ಪಿಗೋಸ್ಕರ. ನನ್ನ ತುಂಬಾ ದಿನಗಳ ಕನಸು ಈ ಒಂದು ಗ್ರೂಪ್ ಜೊತೆ ಸೇರಿ ನನಸಾಗ್ತಾ ಇದೆ. ಚೆನ್ನಾಗಿದೆ, ತುಂಬಾ ಇಷ್ಟ. ನನಗೆ ಬೀಚ್ ಕತ್ಕೋಬೇಕು ಅನ್ಕೊಂಡೆ, ಗಾಡಿನ ತಗೊಂಡೋದೆ, ಬೀಚಲ್ಲಿ ಫೋಟೋಸ್ ತಗೊಂಡೆ ಮೈನು. ಸೊ ಸ್ನೇಹಿತರೆ, ಇನ್ನೊಂದು ಹೇಳ್ಬೇಕು ಏನು ಅಂತ ಹೇಳಿದ್ರೆ, ಸೊ ನೀವೇನು ಯಾವಾಗ ಕಂಟಿನ್ಯೂಸ್ ಆಗಿ 12 hours ಜರ್ನಿ ಮಾಡ್ತೀರಾ ನೈಟ್ ಎಲ್ಲ, ಸೊ ದಯವಿಟ್ಟು ಒಂದು ದಿನ ನಿದ್ದೆ ಅಂತೂ ಬೇಕೇ ಬೇಕಾಗುತ್ತೆ. ದಯವಿಟ್ಟು ಅದು ಕಂಪ್ಲೀಟ್ ಆಗಿ ನಿದ್ದೆ ಮಾಡ್ಲೇಬೇಕಾಗುತ್ತೆ. ಇದೊಂದು ನಿಮ್ಮಲ್ಲಿ ಇದು ಯಾರು ರೈಡರ್ಸ್ ಇದ್ರೆ ಮೂರ್ತಿ ಸಬ್ಸ್ಕ್ರೈಬರ್ಸ್ ದಯವಿಟ್ಟು ಇದನ್ನ ಮಾಡಿ. ಯಾಕಂದ್ರೆ 12 hours ಜರ್ನಿ ಮಾಡಿರ್ತೀವಿ, ಸೊ ಅದು ನಮ್ಮ ಬಾಡಿಗೆ ಇಂಪ್ಯಾಕ್ಟ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಇದರ ಒಂದು ಸಜೆಷನ್ ಕೊಡ್ತಿದ್ದೀನಿ MK ಪಯಣಿಗನ್. ಹಲೋ ಸ್ನೇಹಿತರೆ, ನೈಟ್ ರೀಚ್ ಆದ್ವಿ. ಸ್ಟೇ ಬಂದು ಒಂಥರ ದೊಡ್ಡ ಹಾಲ್ ತರ ಇದೆ, ನೋಡ್ಬೋದು. ಇದು ಮಲ್ಪೆ ಬೀಚ್ ಎದುರುಗಡೆನೆ ಬರುತ್ತೆ. ನೋಡೋದಾದ್ರೆ ಇಲ್ಲಿ ವಿಂಡೋ ಇಂದಾನೆ ನೀಟಾಗಿ ಕಾಣಿಸುತ್ತೆ. ಅಲ್ಲಿ ನಿಮ್ಗೆ ರೋಡ್ ಕ್ರಾಸ್ ಮಾಡಿದ ತಕ್ಷಣ ಪಕ್ಕದಲ್ಲಿರೋದೇ ಬೀಚ್. ಔಟ್ ಸೈಡ್ ವ್ಯೂ ಇಂದ ಹಿಂಗಿದೆ. ಸೊ ನಮ್ಮ ಬಂದಾಗಿಂದ ಇವರೇ ನಮ್ಮನ್ನ ರಿಸೀವ್ ಮಾಡ್ಕೊಂಡು ಎಲ್ಲ ಕೋಆರ್ಡಿನೇಟ್ ಮಾಡಿದ್ರು. ನೀವು ಈ ಕಡೆ ಬಂದರೆ ಒಂದ್ಸರಿ ಮಸ್ಟ್ ಶುಡ್ ಬಿ ಟ್ರೈ ಮಾಡಿ ಒಂದ್ಸರಿ. ಸೊ ಔಟ್ ಸೈಡ್ ಬಂದ ತಕ್ಷಣ ಈ ಥರ ನಿಮಗೆ ಒಂದು ಎಂಟ್ರಿ ಇರುತ್ತೆ, ನೋಡ್ಬೋದು. ಮಸ್ತಾಗೈತೆ ಕಂಪ್ಲೀಟು. ನಮ್ಮ ಬೈಕ್ ಮಾತ್ರ ಬಂದೈತೆ, ಇನ್ನು ಉಳ್ಕಿದ ಬೈಕ್ಸ್ ಸ್ಟೆಪ್ಸ್ ಇಳಿಲಿಲ್ಲ ಅಂತೇಳಿ ಅಲ್ಲೇ ನಿಲ್ಸವ್ರೆ. ಈ ಎಂಟ್ರಿನೇ ಮಸ್ತ್ ಅನ್ನಿಸ್ತಪ್ಪ ನನಗೆ. ಬಟ್ ಇಲ್ಲಿ ಬಂದಾಗ ನನಗೆ ಫಸ್ಟ್ ಟೈಮ್ ಕನ್ಫ್ಯೂಸ್ ಆಯಿತು. ನಾನು ಸೀದಾ ಹಿಂಗೆ ಹೋಗ್ಬಿಟ್ಟಿದ್ದೆ, ಸ್ಟ್ರೈಟ್ ಹೋಗ್ಬಿಟ್ಟು ಎಲ್ಲಿದೆ ಅಂತ ಹುಡ್ಕಾಡ್ತಿದ್ದೀನಿ. ಈ ಚಿಕ್ಕ ಬೋರ್ಡ್ ಇದೆಯಲ್ಲ, ನೀಟಾಗಿ ಕಾಣಿಸ್ತಾ ಇಲ್ಲ ನೋಡಿ. ಈಗ ಇದು ಹೋಟೆಲ್ ಅಂತಂದರೆ ನಾವು ಸ್ಟೇ ಮಾಡಿದ್ದು ಜಸ್ಟ್ ಹಿಂಗೆ ಒಂದು ರೋಡ್ ಕ್ರಾಸ್ ಮಾಡಿದ್ರೆ ಬೀಚ್. ಈಗ ಒಂದು ಡ್ರೋನ್ ಶಾಟ್ ತೊಗೊಂಡ್ಬಿಡೋಣ. ನೀವು ಫೋಟೋ ಶೂಟ್ ಮಾಡೋಣ ಅಂತ ಏನೋ ಸರ್ಕಸ್ ಮಾಡ್ದ, ಸುಮ್ಮನೆ ಆಚೆನೆ ಇಟ್ಬಿಟ್ಟು ತೆಗ್ದಿದ್ರೆ ಆಗ್ತಿತ್ತು. ಈಗ ಇದರಲ್ಲಿ ಇನ್ನೂ ದೊಡ್ಡ ಕಾಮಿಡಿ ಏನಂದ್ರೆ, ನನ್ನ ಗಾಡಿ ನೋಡಿ ಎಲ್ಲೈತೆ. ಈಗ ನನ್ನ ಗಾಡಿನ ಹೆಂಗೆ ತೆಗಿಯೋದಾ ಅಂತ. ಇವನ್ಗೆ ಹತ್ತಕ್ಕೆ ಬರಲ್ಲ. ಇವನ್ಗೆ ಯಾವ್ದು 390 ಇಟ್ಕೊಂಡವನೆ, ಬರಲ್ಲ ಇವನ್ಗೇನೆ. ಇದಕ್ಕೆ ಅಳ್ತಾ ಇದೀವಿ ಅಂತ ಅಂದ್ರೆ ನಾವು ಬೇರೆ ಬೇರೆ ಒಂದ್ ಸ್ವಲ್ಪ ಮಾಡ್ಬೇಕು ಅವೆಲ್ಲ. ಮೂರ್ತಿ ಅವ್ರು ಕ್ಲೀನ್ ಆಗಿ ಹತ್ತಿಸಿದ್ರು.
ಅಲ್ಲ ಹತ್ತಿಸಿದ್ರಲ್ಲ ಅದು ಅಷ್ಟೇ. ಹಾ ಓಕೆ, ಅಂತೂ ಇಂತೂ ನಂದು ಆರಾಮಾಗಿ ಹತ್ತಿಸ್ಬಿಟ್ಟೆ ಬಂದೆ. ಸೆಕೆಂಡ್ ಡೇ ರೂಮ್ ಚೆಕ್ಔಟ್ ಮಾಡ್ತಾ ಇದೀವಿ. ಸೊ ಟೆಂಪಲ್ಗೆ ಹೋಗಿ ಬರೋದಿತ್ತು, ಇವರು ಚೆಕ್ಔಟ್ ಆಗಿ ಅಂತ ಹೇಳಿದ್ರು. ಸೊ ರೀಸನ್ಗೆ ಎಲ್ಲರೂ ಈಗಲೇ ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ಲಗೇಜ್ ಎಲ್ಲ ಹಾಕೊಂಡು ಓಡ್ತಾ ಇದೀವಿ. ರೂಮಿಂದ ಎಕ್ಸಿಟ್ ಆದ್ವಿ. ಲೆಫ್ಟ್ಗೆ ಬೀಚು, ರೈಟ್ಗೆ ಹಾಟು. ಈಗ ಇಳಿದಿದ್ರೆ ಚೆನ್ನಾಗಿರ್ತಿತ್ತು ಬೀಚ್ಗೆ. ಇನ್ನೇ ಹುಡುಗರೆಲ್ಲ ಒಂದು ಯಾವುದೋ ಹಿಡನ್ ಪ್ಲೇಸ್ಗೆ ಹೋಗ್ಬಿಟ್ಟಿದ್ದಾರೆ. ನಾನು ಮಿಸ್ ಆಗ್ಬಿಟ್ಟಿದ್ದೀನಿ. ನನ್ಗೆ ಲೊಕೇಶನ್ ಕಳ್ಸಿದ್ರು ರೂಮ್ದು. ಸೀದಾ ರೂಮ್ ಲೊಕೇಶನ್ ಬಂದ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಇನ್ನು ಆಚೆ ಬರ್ತೀನಿ. ಹುಡುಗರೆಲ್ಲ ಒಂದಷ್ಟು ಫೋಟೋಸ್ ತಗೊಂಬಂದು ತೋರಿಸ್ತವ್ರೆ. ನೋಡು ನೀವು ಮಿಸ್ ಆಗ್ಬಿಟ್ಟಿದ್ಯಾ, ಈ ಲೊಕೇಶನ್ಗೆ ಫೋನ್ ಮಾಡಿದ್ವಿ, ನೀನು ಬರಲಿಲ್ಲ, ಹಂಗೆ ಹಿಂಗೆ ಅಂತ. ನಾನು ಫುಲ್ ಟಯರ್ಡ್ ಇದ್ದೆ, ಬಟ್ ಹೋಗಿದ್ದೆ. ಅದು ಒಳ್ಳೆ ಲೊಕೇಶನ್ ಅಂದರೆ ಬೀಚ್ ಹತ್ರನೇ ಒಳಗಡೆ ಹೋಗ್ಬಿಟ್ಟಿದ್ದಾರೆ. ಈ ಥರ ಅಕ್ಕಪಕ್ಕ ಎಲ್ಲ ತೆಂಗಿನ ಮರಗಳು, ಆ ಕಡೆ ಸಮುದ್ರ, ಫುಲ್ ಒಳ್ಳೆ ವ್ಯೂ. ಅದು ಇನ್ಸ್ಟಾಗ್ರಾಮಲ್ಲಿ ಹುಡುಗರು ಪೋಸ್ಟ್ ಮಾಡಿದ್ದಾರೆ. ಫಿಶ್ ಸ್ಮೆಲ್ ಕೋಲ್ಡ್ ಸ್ಟೋರೇಜ್, ಫಿಶ್ ಸ್ಟೋರೇಜ್ ಅನ್ಸುತ್ತೆ ಇದು. ಈ ದೇವಸ್ಥಾನ ಹತ್ರ ಬಂದ್ವಿ. ಎಲ್ಲಿದ್ದೀರಾ? ನಾನು ದೇವಸ್ಥಾನ ಹತ್ರ ಬಂದೆ. ಉಡುಪಿಯಲ್ಲಿ ದೇವರ ದರ್ಶನಕ್ಕೆ ಹೊರಡ್ತಾ ಇದ್ದೀವಿ. ನನಗೆ ವ್ಯೂ ಸಖತ್ತಾಗಿ ಅನ್ನಿಸ್ತು, ಅದಕ್ಕೆ ರೆಕಾರ್ಡ್ ಮಾಡೋಣ ಅಂತ ಮಾಡ್ತಾ ಇದ್ದೆ. ಈಗ ಒಂಚೂರು ಮಿಸ್ ಆಗಿದ್ರೆ ಹಿಂಗೆ ಬಿದ್ದೋಗ್ಬಿಡ್ತಿತ್ತು. ಕ್ಯೂ ಏನೋ ಲೈಟ್ ಮೂವಿಂಗೇ ಇದೆ. ಏನೋ ರಥ ಥರ ಮಾಡಿದ್ರು, ಏನಂತ ಗೊತ್ತಾಗಲಿಲ್ಲ ನನಗೆ. ಬೋಟಲ್ ರಥ ಕ್ರಿಯೇಟ್ ಮಾಡ್ತಿದ್ದಾರೆ, ಸಖತ್ತಾಗಿದೆ. ಫೈನಲಿ ಶ್ರೀಕೃಷ್ಣನ ದರ್ಶನ ಮುಗೀತು. ಇಲ್ಲೇ ಒಂದು ಸ್ವೀಟ್ ಅಂಡ್ ಸಾಲ್ಟ್ ಸೋಡಾ ಕುಡಿದ್ಬಿಟ್ಟು ಈಗ ಎಕ್ಸಾಕ್ಟ್ 1 o'clock ಆಗೈತೆ. ಫುಲ್ಲು ಬಿಸಿಲು ಹೊಡಿತೈತೆ. ಇದರಲ್ಲಿ ಪ್ಯಾಕಿಂಗ್ ರೈಡಿಂಗ್ ಗೇರ್ಸು ಅಂಟ್ಕೊಂಡ್ಬಿಟ್ಟೈತೆ ಎಲ್ಲ ಕಡೆ. ಪೆಟ್ರೋಲ್ 4 points ಇದೆ, ಮುಂದೆ ಹೋಗ್ತಾ ಹಾಕ್ಸ್ಬೇಕೀಗ. ನಿನ್ನೆಯಿಂದ ಒಂದು 463 kilometers ಹೊಡ್ತಿದ್ದೀವಿ. ಇಲ್ಲೆಲ್ಲ ಮಾಲೆ ಹಾಕೊಂಡ್ಬಿಟ್ಟು ಸ್ವಾಮಿಗಳೇ ಜಾಸ್ತಿ ಇದ್ರು, ಮಾಲೆ ಹಾಕೊಂಡ್ ಬಂದಿರೋರು. ದರ್ಶನ ಏನೋ ಸ್ಮೂತಾಗಿ ಆಯಿತು ಒಂದು 1 hour ಅಲ್ಲಿ. ಈ ರೈಡಲ್ಲಿ ನಿನ್ನೆ ಅಷ್ಟು ಕಷ್ಟ ಇತ್ತು, ಈಗ ಹೋಗ್ತಾ ಎಲ್ಲ ಸಖತ್ತಾಗಿರುತ್ತೆ. ಇವಾಗ ಒಂದು 63 kilometers ಡಿಸ್ಟೆನ್ಸ್ ಅಲ್ಲಿ ಈಗ ಇನ್ನೊಂದು ಬೀಚ್ ಇದೆ. ಆ ಬೀಚ್ ಹತ್ರ ಹೊರಡು ಅಲ್ಲೊಂದು ಲಾಗ್ ಮಾಡೋಣ. ನಾವು ಮರವಂತೆ ಬೀಚಿಗೆ ಬಂದಿದ್ದೀವಿ, ಕಾಣಿಸ್ತಿದೆಯಲ್ಲ. ಇದು ನಾನು ಗೂಗಲಲ್ಲಿ ನೋಡ್ತಾ ಇದ್ದೆ. ಈ ಸ್ಟ್ರೆಚ್ ಹೆಚ್ಚು ಕಮ್ಮಿ 1 kilometer ಇರುತ್ತೆ. ಸೊ ಸೈಡಲ್ಲಿ ಪೂರ್ತಿ ಇದೇ ಥರ ಹಾಕಿಟ್ಟಿದ್ದಾರೆ. ಈ ವ್ಯೂ ನಿಮಗೆ ಬಾಂಬೆಯಲ್ಲಿ ಮತ್ತು ವೈಜಾಗಲ್ಲಿ ಒಂದು ಸ್ಟೋನ್ಸ್ದು ಒಂದು ವ್ಯೂ ಸಿಗುತ್ತೆ. ಆ ವ್ಯೂ ಅಲ್ಲಿ ಕಾರ್ನರಲ್ಲೆಲ್ಲೋ ನೋಡಿದ್ದೀನಿ. ಅಲ್ಲಿಗೊಂದ್ಸರಿ ಇನ್ಸ್ಟಾ 360 ಒಂದು ತೊಗೊತೀನಿ, ನೋಡೋಣ ಬನ್ನಿ. ಇಷ್ಟು ದಿನ ಅಲ್ಲ, ತಿಂಗಳುಗಳಿಂದ ಕನಸು ಕಾಣ್ತಾ ಇದ್ದಿದ್ದು ಮರವಂತೆ ಬೀಚ್ ನೋಡಬೇಕು ಅಂತೇಳಿ. ಫೈನಲಿ ಇವತ್ತಿಗೆ ಬಂದಾಯಿತು. ವೆದರ್ ಅಂತೂ ತಣ್ಣಗೈತೆ. ಇಲ್ಲ ಈ ಮೇಲೆ ಬಿಸಿಲು, ಈ ಕಡೆ ಈ ಸಮುದ್ರದ ಹಬೆಯಿಂದ ಫುಲ್ ತಣ್ಣಗೆ ಬರ್ತೈತೆ. ಇಷ್ಟು ಬಿಸಿಲಲ್ಲೂ ಒಂದು ಈವ್ನಿಂಗ್ ಒಂದು 5 or 6 o'clock ವೆದರ್ ತಣ್ಣಗಿರುತ್ತಲ್ಲ, ಸೇಮ್ ಅದೇ ಥರ ಫೀಲ್ ಆಗ್ತಿದೆ. ಈಗ ನಮ್ಮ ಕನ್ನಡ ಮೂವೀಸ್ ಎಲ್ಲ ತುಂಬ ಶೂಟ್ ಮಾಡಿದ್ದಾರೆ ಈ ಪ್ಲೇಸಲ್ಲಿ. ಮರವಂತೆ ಬೀಚು ಮುಗೀತು. ಒಂದು ಸ್ವಲ್ಪ ಹೊತ್ತು ಒಂದಷ್ಟು ಫೋಟೋಸ್ ತೊಗೊಂಡ್ವಿ, 1-2-3 ಡ್ರೋನ್ ಶಾಟ್ಸ್ ಎಲ್ಲ ತೊಗೊಂಡ್ವಿ. ಮಸ್ತಾಗಿ ಬಂದಿದೆ. ಎಷ್ಟೋ ದಿನದ ಆಸೆ ಇದು, ಇಲ್ಲಿಗೆ ಬರಬೇಕು ಅಂತ. ಎಷ್ಟು ಸರಿ ಮುರುಡೇಶ್ವರ, ಧರ್ಮಸ್ಥಳ ಆ ಸೈಡೆಲ್ಲ ಬಂದ್ರೂ ಇಲ್ಲಿ ಬರೋಕ್ಕೆ ಆಗಿರಲಿಲ್ಲ ನನಗೆ. ಸೊ ಇವಾಗ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ಬಟ್ ನಾವು ಬೀಚಲ್ಲಿ ಆಟ ಆಡಬೇಕಿತ್ತು. ಈಗ ಇಲ್ಲ, ಮುರುಡೇಶ್ವರಲ್ಲಿ ಹೋಗಿ ಸ್ಟೇ ಮಾಡಬೇಕು. ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ವಿ. ಈಗ ನಮ್ಮ ಪಯಣ ಮುರುಡೇಶ್ವರ ಕಡೆಗೆ. ಆ್ಯಕ್ಚುಲಿ ಮುರುಡೇಶ್ವರದಲ್ಲಿ ಸ್ಟೇ ಅಂತ ಅಂದ್ಕೊಂಡಿದ್ದೆ ನಾನು, ಇಲ್ಲ ಗೋಕರ್ಣದಲ್ಲಿ ಸ್ಟೇ ಇದೆ ಅಂತ. ನಮಗೆ ಮುರುಡೇಶ್ವರ ಇಲ್ಲಿಂದ 50 ಇದೆ, ಅಲ್ಲಿಂದ ಇನ್ನೊಂದು 70 ಗೋಕರ್ಣ. ಏನು ವ್ಯೂ ಇದೆಯಪ್ಪ, ಸಕ್ಕತ್ತಾಗಿದೆ. ಸೊ ಈಗ ನಮ್ಮ ರೈಡ್ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಯಾಕಂದರೆ ಈಗ ನಾವು ಹೋಗ್ತಿರೋ ಪ್ಲೇಸಸ್ ಬಂದು ಈಗ ಮುರುಡೇಶ್ವರ ಆದಮೇಲೆ ಡೈರೆಕ್ಟ್ ಗೋಕರ್ಣ ಲಾಸ್ಟ್ ಸ್ಟೇ. ಗೋಕರ್ಣ ಆದಮೇಲೆ ಯಾಣ ಮುಗಿಸ್ಕೊಂಡ್ಬಿಟ್ಟು ಅಲ್ಲಿಂದ ಗೋವಾ ಮ್ಯಾಕ್ಸ್ ಅಂದ್ರೆ ಒಂದು 70 kilometers ಇದೆಯಂತೆ. ಸೊ ಅದಕ್ಕೆ ಗೋವಾನ ಮುಗಿಸ್ಬಿಟ್ಟು ಗೋವಾದಲ್ಲಿ 1 day ಸ್ಟೇ ಮಾಡಿ ಅಲ್ಲಿಂದ ನೆಕ್ಸ್ಟ್ ಡೇ ಬ್ಯಾಂಗ್ಳೂರ್ ಹೊರಡಬೇಕು ಅಂತ ಈಗ ಪ್ಲ್ಯಾನ್ ನಡೀತಾ ಇದೆ. ಸೊ ಈಗ ಇದು ಏನಾಗುತ್ತೋ ಅಂತ ನೋಡಬೇಕು. ನಾನು ಕ್ಯೂರಿಯಾಸಿಟಿಯಲ್ಲೇ ಇದ್ದೀನಿ. ಇದು 4 to 5 days ಪ್ಲ್ಯಾನ್ ಇದ್ದಿದ್ದು. ಈಗ 3 to 4 days ಫಿನಿಶ್ ಆಗೋ ಥರ ಐತೆ. ಮುರುಡೇಶ್ವರ ರೀಚ್ ಆದ್ವಿ. ಇಲ್ಲಿಂದ ಬೀಚ್ಗೆ ಹೋಗೋದು. ಆ್ಯಕ್ಚುಲಿ ಇದರಲ್ಲಿ 18 floors ಇದೆ, 18-19 floors ಗಂಟ. ನಾವು ಅದರಲ್ಲಿ ದುಡ್ಡು ಕೊಟ್ಟರೆ ಲಿಫ್ಟಲ್ಲಿ ಕರ್ಕೊಂಡು ಹೋಗ್ತಾರೆ ಮೇಲೆ. ನಾವು ಮೇಲಿಂದ ವ್ಯೂನ ನೋಡ್ಬೋದು ಆರಾಮಾಗಿ. ಯಾಕೋ ಸೀರಿಯಸ್ಲಿ ಕೊಡ್ತವ್ರೆ, ಒಳ್ಳೆ ಸಾಕಾಗವ್ರೆ. ಸೊ ಬೀಚನ್ನ ನೋಡೋಕ್ಕೆ ಬಂದ್ವಿ. ಸಕ್ಕದಾಗೈತಪ್ಪ ಇಲ್ಲಿಂದ.
ಇದುವರೆಗೂ ಇದ್ರೊಳಗಡೆ ಗಾಡಿ ಹಾಕೊಂಡ್ ಬಂದಿರಲಿಲ್ಲ. ನಾವು ಪ್ರೀವಿಯಸ್ಸು ಬಂದಾಗೆಲ್ಲ ನಾರ್ಮಲ್ ಆಗಿ ಓಡಾಡ್ತಿದ್ವಿ. ಗಾಡಿಗಳೆಲ್ಲ ಬಂದಾಗೆಲ್ಲ ಬೈಕ್ ಒಂದು 2 ಟೈಮ್ಸ್ ಬಂದಿದ್ದೀನಿ. ಕಾರು ಬಸ್ಸೇ ಜಾಸ್ತಿ ಬಂದಿರೋದು ನಮ್ಮದು ಟ್ರಿಪ್ಸು ಅಂತ ಹೇಳ್ಬಿಟ್ಟು ಸ್ಕೂಲಿಂದ ಮತ್ತು ಫ್ರೆಂಡ್ಸು ಪ್ಲ್ಯಾನ್ ಮಾಡ್ಕೊಂಡು ಬಂದಿರೋವು. ಹೆವಿ ವ್ಯೂ ಐತೆ. ಇಲ್ಲಿ ಒಂದು ಡ್ರೋನ್ ಶಾಟ್ ಹಾಕ್ಬೋದು, ಹಾಕ್ಲಿಕ್ಕೆ ಚಾರ್ಜ್ ಇಲ್ಲ ಅದರಲ್ಲಿ. ಓ ಏನು ಗುರು ಜನ ಜಾತ್ರೆ ಹಿಂಗೈತೆ. ಈ ಇದರಲ್ಲಿ ನಾವು ದರ್ಶನ ಮಾಡ್ಕೊಂಬರೋಕ್ಕಾಗುತ್ತಾ? ಒಂದು ಸ್ಲೋ ಮೂವ್ 1 2 3 4 5 6ನೇ ಇದರಲ್ಲಿ ಜೈನ್ ಕಟ್ಟೈತೆ. ಇಲ್ಲಿ ಆ್ಯಕ್ಚುಲಿ ಒಂದು ನಿಲ್ಲಿಸಿ ಒಂದು ಫೋಟೋ ತೊಗೊಂಡ್ರೆ ಸಾಕಾಗಿರುತ್ತೆ. ಈಗ ಒಂದು ನಿಲ್ಸೋಣ ಇಲ್ಲಿ. ಹಾಯ್ ಮುರುಡೇಶ್ವರದಲ್ಲಿ ಜಾಸ್ತಿ ಟೈಮ್ ಏನು ಸ್ಪೆಂಡ್ ಮಾಡಲಿಲ್ಲ ನಾವು. 1-2 ಫೋಟೋ ತೊಗೊಂಡ್ವಿ ಅಷ್ಟೇ. ಸೊ ಎಲ್ಲರೂ ಹೆಂಗಿದೆ ನೋಡಿ ವ್ಯೂ, ಸಾಕಾದಾಗಾಯ್ತವ. ನಮ್ಮ ಹುಡುಗ ಇಲ್ಲಿ ವೀಡಿಯೋ ಮಾಡ್ಕೊಡ್ಬೇಕು ಅಂತ ಹೇಳ್ದ, ಫೋಟೋಗೇನೆ ಬೈದ ನನಗೆ. ಸರಿ ಬಾ. ಆವಾಗಲೂ ಒಬ್ಬನೇ ಬಂದಿದ್ದೆ, ಈಗ ಹುಡುಗರೆಲ್ಲ ಹೋಗಿದ್ದಾರೆ. ಸೊ ಹಿಂದೆ ಹೋಗ್ತಾ ಇದ್ದೀವಿ. ಓಕೆ